ರೀಸೆಂಟಾಗಿ ನನ್ನ ಕ್ಲಿನಿಕ್ಗೆ ಒಂದು ಪೇಷಂಟ್ ಬಂದಿದ್ರು. ಅವರು ಬಾಯಿ ಓಪನ್ ಮಾಡಿ ಆನ್ ಮಾಡೋವಾಗ ಬಾಯಿ ಲಾಕ್ ಆಗಿಬಿಟ್ಟಿತ್ತು ಓಪನ್ ಮಾಡ್ದಂಗೆ. ಸೊ ಹಿ ಹ್ಯಾಡ್ ಕಮ್ ಟು ಮೈ ಕ್ಲಿನಿಕ್. ಸೊ ಇಲ್ಲಿ ಕ್ಲಿನಿಕಲ್ಲಿ ಸೆಟ್ ಮಾಡಿದ್ವಿ, ಆ್ಯಕ್ಚುಲಿ ಲಾಕ್ ಓಪನ್ ಮಾಡಿದ್ವಿ ಜಾಯಿಂಟ್ನ. ಸೊ ಅದು ಯಾಕೆ ಜನರಲಿ ಆಗುತ್ತೆ, ಏನು ಅದಕ್ಕೆ ತೊಂದರೆ ಮಾಡುತ್ತೆ, ನಮ್ಮ ಇದ್ರ ರೆಗ್ಯುಲರ್ ರೊಟೀನಲ್ಲಿ ಮಾಡೋದು ಏನೇನು ಮಿಸ್ಟೇಕ್ಸು ಆ ಕಾರಣ ಮಾಡುತ್ತೆ ಅನ್ನೋದ್ರೆ, ನಮ್ಮ ಇಲ್ಲಿ ಜಾಯಿಂಟ್ಸ್ ಇರುತ್ತೆ, 2 ಜಾಯಿಂಟ್ಸ್ ಕಿವಿ ಮುಂದೆ. ಸೊ ಈ ಜಾಯಿಂಟ್ಸ್ನ ನಾವು TM ಜಾಯಿಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಜಾಯಿಂಟ್ ಇದ್ರೆ ಅಪ್ಪರ್ ಜಾಗೆ ಕನೆಕ್ಟ್ ಆಗಿರುತ್ತೆ, ಲೋವರ್ ಜಾ ಈ ರೀತಿ ಮೂವ್ ಆಗುತ್ತೆ ನಮ್ಮದು. ಸೊ ಈ ರೀತಿ ಮೂವ್ ಆಗ್ತಿರುವಾಗ ಏನಾಗುತ್ತೆ, ಎಷ್ಟೋ ಸಲ ನಮಗೆ ಗೊತ್ತಿಲ್ಲದಿರೋ ಹಾಗೆ ನಾವು ಒಂದೇ ಸೈಡ್ ಚೂ ಮಾಡ್ತಿರ್ತೀವಿ. ಇಲ್ಲ ಅಂದರೆ ನೈಟ್ ಟೈಮ್ಸ್ ಮಲಗಿರೋವಾಗ ಬಾಯಿ ಗ್ರೈಂಡ್ ಮಾಡೋದು, ಈ ರೀತಿ ಗ್ರೈಂಡ್ ಮಾಡ್ತಿರ್ತೀವಿ. ಇಲ್ಲ ಅಂದರೆ ಕೆಲವು ಸಲ ಏನಾಗುತ್ತೆ, ನಾರ್ಮಲ್ ಆಗಿ ಲ್ಯಾಪ್ಟಾಪ್ ಮುಂದೆ ಕೂತಿರುವಾಗ, TV ಮುಂದೆ ಕೂತಿರುವಾಗ ಏನಾಗುತ್ತೆ, ಬಾಯಿನ ಕ್ಲೆಂಚ್ ಮಾಡಿ ಇಟ್ಕೊಂಡಿರ್ತೀವಿ. ಅಂದರೆ ಹಲ್ಗಲ್ ತಾಕ್ತಿರುತ್ತೆ, ಅಪ್ಪರ್ ಜಾ ಲೋವರ್ ಜಾ ತಾಕ್ತಿರುತ್ತೆ. ಆ ರೀತಿ ಜನರಲಿ ಇಟ್ಕೋಬಾರ್ದು. ಜಸ್ಟ್ 2 mm ಗ್ಯಾಪ್ ಇರಬೇಕು. ನಾರ್ಮಲಾಗಿ ನಾವು ಏನು ಮಾತಾಡದೇ ಇರೋವಾಗ, ಅಗ್ಗಿದೇ ಇರೋವಾಗ, ಅಗ್ಗಿಯಾವಾಗ ಮಾತ್ರ ಹಲ್ಗಲ್ ತಾಕಬೇಕು. ಈ ಹಲ್ಗಲ್ಲು ಸದಾ ತಾಕಿರೋದು ಇಲ್ಲ ಗ್ರೈಂಡ್ ಮಾಡೋದು ಮಾಡಿದಾಗ ಏನಾಗುತ್ತೆ, ನಮ್ಮ ಜಾಯಿಂಟ್ಸ್ಗೆ ಸಪೋರ್ಟ್ ಮಾಡೋ ಮಸಿಲ್ಸ್ ಇರುತ್ತಲ್ಲ, ಅದು ಊದ್ಕೊಂಡ್ಬಿಡುತ್ತೆ. ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಮಸ್ಕ್ಯುಲರ್ ಇನ್ಫ್ಲಮೇಷನ್ ಅಂತ. ಸೊ ಅದರಿಂದ ಏನಾಗುತ್ತೆ, ಜಾಯಿಂಟಲ್ಲಿ ಒಂದು ಡಿಸ್ಕ್ ಇರುತ್ತೆ, ಅದು ಏನಾಗುತ್ತೆ, ಸ್ಲಿಪ್ ಆಗುತ್ತೆ. ನಮ್ಮ ಬೆನ್ನಲ್ಲಿ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಈ ಜಾಯಿಂಟಲ್ಲೂ ಡಿಸ್ಕ್ ಸ್ಲಿಪ್ ಆಗುತ್ತೆ. ಸೊ ಅವಾಗ ಮೂಳೆಗೆ ರಬ್ಬಾಗಿ, ಈ ರೀತಿ ರಬ್ಬಾಗಿ ಅದು ಮೂಳೆ ಸೌದೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಕ್ಲಿಕ್ಕಿಂಗ್ ಸೌಂಡ್ ಬರುತ್ತೆ ಬಿಗಿನಿಂಗಲ್ಲಿ. ಆಮೇಲೆ ಏನಾಗುತ್ತೆ, ಸ್ವಲ್ಪ ಡಿವಿಯೇಷನ್ ಶುರು ಆಗುತ್ತೆ, ಒಂದು ಸೈಡ್ ಡಿವಿಯೇಟ್ ಆಗುತ್ತೆ. ಬಾಯಿ ಓಪನ್ ಮಾಡಿ ನೀವೇ ನೋಡ್ಕೋಬೋದು, ಮಿರರಲ್ಲಿ ಓಪನ್ ಮಾಡಿದಾಗ ಡಿವಿಯೇಷನ್ ಆಗುತ್ತೆ. ಲಾಸ್ಟ್ ಬರೋದು ಲಾಕ್ ಜಾ ಆಗಕ್ಕೆ ಶುರು ಆಗುತ್ತೆ. ಜೋರಾಗಿ ಯಾನ್ ಮಾಡಿ ದೊಡ್ಡದಾಗಿ ಬಾಯಿ ಓಪನ್ ಮಾಡೋದು ಮಾಡಿದಾಗ ಲಾಕ್ ಆಗುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ಗೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ವಿ ಹ್ಯಾವ್ ಎ ಎಕ್ಸ್ಕ್ಲೂಸಿವ್ ಜಾಯಿಂಟ್ ಸ್ಪೆಷಲಿಸ್ಟ್ ವಿಸಿಟಿಂಗ್ ಅವರ್ ಕ್ಲಿನಿಕ್. ಸೊ ಅದಕ್ಕೆ ನಾವು ಜನರಲಿ ಈ ಥರ ಮಾಡೆಲ್ ಪ್ರಿಪೇರ್ ಮಾಡಿ, ಟೂತ್ ಮಾಡೆಲ್ ಪ್ರಿಪೇರ್ ಮಾಡಿ, ಇದಕ್ಕೆ ಸ್ಪ್ಲಿಂಟ್ಸ್ ಆ್ಯಂಡ್ ಫಿಸಿಯೋಥೆರಪಿ ಅಂತ ಮಾಡ್ತೀವಿ. ಇಲ್ಲ ಅಂದರೆ ಅಡ್ವಾನ್ಸ್ಡ್ ಕೇಸಸ್ಗೆ ನಾವು ಕೆಲಸಲಿ ಜಾಯಿಂಟ್ಗೆ ಸ್ಟೆರಾಯ್ಡ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ವಿ ಟ್ರೀಟ್. ಆ್ಯಂಡ್ ಫೈನಲ್ ಇಸ್ ದ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ. ಸೊ ಈ ಜಾಯಿಂಟ್ಸ್ನು ವಿ ಡೂ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಇನ್ ಅವರ್ ಕ್ಲಿನಿಕ್.